ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ನೀವು ಈ ಲಂಡನ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್ ಅನ್ನೋ ರೈಮ್ಸ್ ಅನ್ನು ಕೇಳಿದ್ದೀರಾ? ಎಸ್, ನನಗೆ ಈ ಇಂಡಿ ಏಲಿಯನ್ಸ್ ಪರಿಸ್ಥಿತಿಯನ್ನು ನೋಡಿದ್ರೆ ಇದ್ದೇ ನೆನಪಾಗತ್ತೆ ನೋಡಿ. ಇಂಡಿ ಏಲಿಯನ್ಸ್ ಇಸ್ ಫಾಲಿಂಗ್ ಡೌನ್. ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ? ಇಂಡಿ ಏಲಿಯನ್ಸ್ನಲ್ಲಿ ಹಾಗಾದ್ರೆ ಅಂಥದ್ದು ಏನು ನಡೀತು ಅಥವಾ ಏನು ನಡೀತಾ ಇದೆ? ಇಂಡಿ ಏಲಿಯನ್ಸ್ ಫಾಲಿಂಗ್ ಡೌನ್ ಅಂದರೆ ಏನು? ಇವೆಲ್ಲವನ್ನ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಆ ಕಡೆ ನೋಡಿದ್ರೆ ಮಮತಾ ಬ್ಯಾನರ್ಜಿ, ಈ ಕಡೆ ನೋಡಿದ್ರೆ ಉಮರ್ ಅಬ್ದುಲ್ಲಾ, ಅದು ಬಿಟ್ರೆ ತೇಜಸ್ವಿ ಯಾದವ್, ಮಾಯಾವತಿ, ಅಖಿಲೇಶ್ ಯಾದವ್, ಹೀಗೆ ಒಬ್ಬೊಬ್ರು ನಾ ಮುಂದು ತಾ ಮುಂದು ಅನ್ನೋ ಹಾಗೆ ರಾಹುಲ್ ಗಾಂಧಿ ನೇತೃತ್ವದ ಇಂಡಿ ಅಲಿಯನ್ಸ್ ಅನ್ನ ಛಿದ್ರ ಮಾಡೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ. 4 ಚುನಾವಣೆ, ಅದೇ ರೀತಿ ಉಪಚುನಾವಣೆ, ಇವೆಲ್ಲದರ ರಿಸಲ್ಟ್ ಬಂದ ಮೇಲಂತೂ ಗಾಂಧಿ ಕುಟುಂಬಕ್ಕೆ ಇಂಡಿ ಅಲಿಯನ್ಸ್ ನ ಒಬ್ರು ಕೂಡ ನಯಾ ಪೈಸೆ ಗೌರವವನ್ನ ಕೊಡ್ತಾ ಇಲ್ಲ. ಏನ್ ಹೇಳಿ? ನಯಾ ಪೈಸೆ ಗೌರವವನ್ನ ಕೊಡ್ತಾ ಇಲ್ಲ. ಮಮತಾ ಬ್ಯಾನರ್ಜಿ ಈ ಆಟಕ್ಕೆ ಮೊದಲು ಚಾಲನೆಯನ್ನ ಕೊಡ್ತಾರೆ. ಇಂಡಿ ಅಲಿಯನ್ಸ್ ನ ಲೀಡರ್ಶಿಪ್ಗೆ ಕಾಂಗ್ರೆಸ್ಗೆ ಯಾವ ಅರ್ಹತೆ ಕೂಡ ಇಲ್ಲ. ಯಾವ ಚುನಾವಣೆಯಲ್ಲೂ ಕೂಡ ನೀವು ಪರ್ಫಾರ್ಮೇ ಮಾಡಿಲ್ಲ. ಒಂದು, ನಾನೇ ಇಂಡಿ ಅಲಿಯನ್ಸ್ ಲೀಡರ್ ಆಗಬೇಕು, ಇಲ್ಲ ಅಂದ್ರೆ ಈಗ ಇರುವಂತಹ ನಾಯಕತ್ವ ಬದಲಾವಣೆ ಮಾಡಲೇಬೇಕು. ಸೊ ಹೀಗೆ ಹೇಳೋ ಮೂಲಕ ಇಂಡಿ ಅಲಿಯನ್ಸ್ ನಲ್ಲಿ ಬಂಗಾಳದ ದೀದಿ ಮೊದಲ ಬಾಂಬ್ ಅನ್ನ ಹಾಕ್ತಾರೆ. ಅಯ್ಯೋ, ಇದನ್ನ ಹೇಗಪ್ಪ ಸ್ವೀಕಾರ ಮಾಡೋದು ಅಂತ ರಾಹುಲ್ ಗಾಂಧಿ ಪರದಾಡ್ತಾ ಇದ್ದಾಗ ಆರ್ಜೆಡಿಯ ಲಾಲು ಪ್ರಸಾದ್ ಯಾದವ್, ಎನ್ಸಿಪಿಯ ಶರದ್ ಪವಾರ್, ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಇವರೆಲ್ಲರೂ ಬಂದು ಹೌದೌದೌದೌದು ಇದು ಕರೆಕ್ಟ್ ಅಪ್ಪ, ದೀದಿನೇ ಲೀಡರ್ ಆಗ್ಲಿ ಅಂತ ಹೇಳಿಬಿಡ್ತಾರಾ? ಪಾಪ ಪಪ್ಪು ಪರಿಸ್ಥಿತಿ ಹೇಗಾಗಿರ್ಬೇಡ ನೀವೇ ಒಂದು ಬಾರಿ ಯೋಚನೆ ಮಾಡಿ. ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಕುಚಿಕು ನಾವು ಚಡ್ಡಿ ದೋಸ್ತಿ ಕಣ್ಣು ಕುಚಿಕು ಹೀಗೆ ಒಟ್ಟಿಗೆ ಇದ್ದಂಥವ್ರು ದೆಹಲಿ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳೋದೇ ಇಲ್ಲ, ಅದು ಸಾಧ್ಯನೇ ಇಲ್ಲ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿಬಿಟ್ರು. ಒಂದು ಕಾಲದಲ್ಲಿ ಕುಚಿಕು ಅಂತ ಇದ್ದಂಥವ್ರು ಈಗ ಶತ್ರುಗಳ ಹಾಗೆ ದೆಹಲಿ ಚುನಾವಣೆಗೆ ಸೆಣಸಾಡ್ತಾ ಇದ್ದಾರೆ. ಇನ್ನು ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಅವರು ಒಂದು ಬಾರಿ ಅಲ್ಲ, ಎರಡು ಬಾರಿ ರಾಹುಲ್ ಗಾಂಧಿ ಕುಟುಂಬಕ್ಕೆ ರಪ ಅಂತ ತಮ್ಮ ಮಾತಿನ ಮೂಲಕ ಬಾರಿಸಿದ್ರು. ಇವಿಎಂ ಮೆಷಿನ್ ಮೂಲಕ ಚುನಾವಣೆಗಳಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸುತ್ತಿದೆ ಅಂತ ಕಾಂಗ್ರೆಸ್ ಆರೋಪವನ್ನ ಮಾಡ್ತಾ ಇದ್ದಾಗ ಇದೇ ಉಮರ್ ಅಬ್ದುಲ್ಲಾ ಅವರು ಚುನಾವಣೆಯಲ್ಲಿ ಗೆದ್ದಾಗ ನೀವು ಸಂಭ್ರಮಿಸ್ತೀರಿ, ಚುನಾವಣೆಯಲ್ಲಿ ಸೋತಾಗ ಇವಿಎಂಗಳನ್ನ ದೂಷಣೆ ಮಾಡ್ತೀರಿ, ಇದು ಹೇಗೆ ಸರಿ? ಹೀಗಂತ ಹೇಳಿ ಅಲ್ಲೇ ಗಾಂಧಿ ಕುಟುಂಬಕ್ಕೆ ಟಾಂಟ್ ಕೊಟ್ಟು ಬಿಡ್ತಾರೆ. ಈಗ ನೋಡಿದ್ರೆ ಇಂಡಿ ಅಲಿಯನ್ಸ್ ನಾಯಕತ್ವಕ್ಕೆ ಸ್ಪಷ್ಟತೆನೇ ಇಲ್ಲ, ಇದನ್ನ ವಿಸರ್ಜಿಸೋದೇ ಉತ್ತಮ ಅಂತ ಹೇಳಿ ಕಾಂಗ್ರೆಸ್ಗೆ ಇನ್ನೊಂದು ಶಾಕ್ ಅನ್ನ ಉಮರ್ ಅಬ್ದುಲ್ಲಾ ಅವರು ಕೊಟ್ಟಿದ್ದಾರೆ. I have no problem with you making an issue out of the EVMs, so long as you do it also when you win. The EVMs can't only be a problem when you lose the election, because they're the same EVMs. So when you get 100 plus members of parliament using the same EVMs and you celebrate that as sort of a victory for your party, you can't then a few months later turn around and say, well, actually, hang on, we don't like these EVMs because now the election results aren't going the way we would like them to. If you have problems with the EVMs, then you should be consistent in those problems. And the thing is, how can you have a problem with EVMs and then continue to fight elections? If you don't trust the machines, then you shouldn't be fighting. So you can't say, look, I don't trust the machines, but I'm going to fight, and if I win, then I'll keep quiet. Okay. But if I lose, then something's wrong with the machines. I lost. I keep reminding you. I lost in earlier in this year. I never blamed the machines. Yeah. I won. It wasn't down to the machines. It's the voters. One day they vote for you, the next day they don't. You sound suspiciously like a BJP spokesman here. No, I'm not a BJP spokesperson. It's just that, God forbid. No, it's just that, look, what's right is right. I mean, ಇನ್ನು ತೇಜಸ್ವಿ ಯಾದವ್ ಅವರು ಕೂಡ ಅಯ್ಯೋ ನಂದು ಒಂದು ಇರಲಿ ಅಂತ ಹೇಳಿ INDIA ಮೈತ್ರಿಕೂಟವನ್ನ ನಾವು ಕೇವಲ
ಲೋಕಸಭಾ ಚುನಾವಣೆಗಾಗಿ ಮಾತ್ರ ಮಾಡಿದ್ವಿ, ಸೊ ಈಗ ಅದು ಅಂತ್ಯ ಆಗಿದೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟು ಬಿಡ್ತಾರೆ. दिल्ली चुनाव में तो पहले से तय था इंडिया अलायंस जो है वो लोकसभा के लिए। दिल्ली चुनाव में तो पहले से तय था इंडिया अलायंस जो है वो लोकसभा के लिए। और बिहार में जहाँ तक बात की जाए हम लोग तो शुरू से साथ थे यहाँ पे। ಸಂತು ಈ ವಿವಿಧತೆಯಲ್ಲಿ ಏಕತೆ ಅಂತ ಇರಬೇಕಾಗಿದ್ದಂತಹ ಇಂಡಿ ಅಲಿಯನ್ಸ್ ಈಗ ಏಕತೆಯಲ್ಲಿ ವಿವಿಧತೆ ಅನ್ನುವಂತಹ ಪರಿಸ್ಥಿತಿಗೆ ಬಂದು ನಿಂತಿದೆ. ವೀಕ್ಷಕರೇ, ನನ್ನ ಪ್ರಕಾರ ಈ ಇಂಡಿ ಅಲಿಯನ್ಸ್ ನಮಗೆ ಏನು ಕಾಣಿಸ್ತಾ ಇದೆ ಅದೊಂಥರ ಮುಗ್ದು ಹೋಗಿರುವಂತಹ ಅಧ್ಯಾಯ. ಈ ಇಂಡಿ ಅಲಿಯನ್ಸ್ ಅನ್ನುವಂತಹ ಟೈಟಾನಿಕ್ ಹಡಗು ಏನಿದೆ, ಹರಿಯಾಣ ಚುನಾವಣೆ ಅನ್ನುವಂತಹ ಆ ಸೋಲಿನ ಹೊಡೆತವನ್ನ ಸಹಿಸ್ಕೊಳ್ಳೋದಕ್ಕಾಗದೆ ಅವತ್ತೇ ಮುಳುಗಿ ಹೋಗಿದೆ. ಹಾಗಾಗಿ ಮೋದಿಜಿ ವಿರೋಧಿಗಳೇ, ವಿ ಆರ್ ವೆರಿ ಸಾರಿ ಟು ಸೇ ದಿಸ್, ಬಟ್ ನಿಮಗೆ ಮೋದಿಜಿಯವರ ಅದ್ಭುತ ಆಡಳಿತ ಇಷ್ಟ ಇಲ್ಲ ಅಂದ್ರು, ನಿಮಗೆ ಅವರ ಅಭಿವೃದ್ಧಿ ಬೇಡ ಅಂದ್ರು, ಅದನ್ನು ಒಪ್ಕೊಳ್ಳದೆ ನಿಮಗೆ ಬೇರೆ ದಾರಿನೇ ಇಲ್ಲ. ಈ ನಿಮ್ಮ ಇಂಡಿ ಅಲಿಯನ್ಸ್ ಯಾವುದಾದ್ರೂ ಅಟ್ಲೀಸ್ಟ್ ಒಂದು ರಾಜ್ಯದಲ್ಲಾದ್ರೂ ಗೆದ್ದು ನಮಗಿಂತ ಮೊದಲು ಈ ಇಂಡಿ ನಾಯಕರಿಗಾದ್ರೂ ಸ್ವಲ್ಪ ನಂಬಿಕೆ ಹುಟ್ಟಿದಿದ್ರೆ ಏನೋ ನಾವು ಒಂಚೂರು ನಂಬಹುದಿತ್ತೋ ಏನೋ ಅಲ್ವಾ. ಅಧಿಕಾರ ಇಲ್ಲದೆ ಈ ರೀತಿ ಕಿತ್ತಾಟ, ಇನ್ನು ಅಧಿಕಾರಕ್ಕೆ ಬಂದ್ರೆ ಅಯ್ಯೋ ಅದೆಂತೆಂತಹ ಅವತಾರಗಳನ್ನ ನಾವೀ ಕಣ್ಣಿಂದ ನೋಡ್ಬೇಕಾಗುತ್ತೋ ಏನೋ. ಯಾಕಂದ್ರೆ ಇಂಡಿ ಅಲಿಯನ್ಸ್ ನಲ್ಲಿ ಪ್ರತಿಯೊಬ್ರು ಕೂಡ ಅಧಿಕಾರಾಕಾಂಕ್ಷಿಗಳೇ ಇರುವಂಥವ್ರು. ಈ ಮೀನಿಗೆ ನೀರಿಲ್ಲದೆ ಹೇಗೆ ಬದುಕೋದಕ್ಕೆ ಆಗೋದಿಲ್ವೋ, ಸೇಮ್ ಟು ಸೇಮ್ ಇಂಡಿ ನಾಯಕರಿಗೆ ಅಧಿಕಾರ ಇಲ್ಲದೆ ಒಂದಿನ ಕೂಡ ಬದುಕೋದಕ್ಕಂತೂ ಸಾಧ್ಯ ಇಲ್ಲ. ಆದ್ರೂ ಪಾಪ ಈ ರಾಹುಲ್ ಗಾಂಧಿಯ ಪರಿಸ್ಥಿತಿಯನ್ನ ನೆನೆಸ್ಕೊಂಡ್ರೆ ಅಯ್ಯೋ ಅಂತ ಅನ್ಸುತ್ತೆ. ಅದೆಷ್ಟು ಕಾಲದಿಂದ ಈ ಯುವ ನಾಯಕ, ಏನ್ ಹೇಳಿ, ಯುವ ನಾಯಕ ಅಧಿಕಾರಕ್ಕಾಗಿ ಹಾತೊರಿತಾ ಇದ್ದಾರೋ, ಅದು ಯಾವಾಗ ಇವರ ಹಗಲುಗನಸು ನನಸಾಗುತ್ತೋ ದೇವರಿಗೆ ಗೊತ್ತು. ಬಟ್ ನೋಡೋಣ, ಅನ್ಅಫಿಷಿಯಲ್ ಆಗಿ ಮುರಿದು ಬಿದ್ದಿರುವಂತಹ ಈ ಇಂಡಿ ಮೈತ್ರಿ ಒಫಿಷಿಯಲ್ ಆಗಿ ಯಾವಾಗ ಮುರಿದು ಬೀಳುತ್ತೆ ಅಂತ ನಾನಂತೂ ಕಾಯ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನನ್ನ ದೇಶವನ್ನ ತುಂಡು ಮಾಡಿ ಆದ್ರೂ, ಈ ದೇಶವನ್ನ ಹಾಳು ಮಾಡಿ ಆದ್ರೂ ತನ್ನ ಬೇಳೆಯನ್ನ ಬೇಯಿಸ್ಕೊಳ್ತೀನಿ ಅನ್ನುವಂಥ ಮನಸ್ಥಿತಿಯ ಇಂತಹ ದೇಶದ್ರೋಹಿಗಳ ಪತನವನ್ನ ನೋಡೋದು ಒಬ್ಬ ರಾಷ್ಟ್ರೀಯವಾದಿಯಾಗಿ ನನಗಂತೂ ಅಫ್ಕೋರ್ಸ್ ಖುಷಿಯ ವಿಚಾರನೇ. ಅಂಡ್ ನಿಮಗೆ ನೀವೇನಂತೀರ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.